ದುರ್ಗಮಾ ಜ್ಞಾನ ಸಂಸ್ಥಾನ ದುರ್ಗಮ ಧ್ಯಾನ ಭಾಸಿನಿ ದುರ್ಗಮೋಹ ದುರ್ಗಮಾಗ ದುರ್ಗಮಾರ್ಥ ಸ್ವರೂಪಿಣಿ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ತೃಪ್ತಿದಾಯಕ, ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಸೆಪ್ಟೆಂಬರ್ ತಿಂಗಳ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋಲಿ ನಾವು ನೋಡೋಣ. ಪ್ರಮುಖವಾಗಿ ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಗುರು ಇರತಕ್ಕಂಥದ್ದು. ಹಾಗಾಗಿ ನ್ಯೂಟ್ರಲೈಸ್ ಸಿಸ್ಟಮ್ ಅಲ್ಲಿ ಇದ್ದಾರೆ, ಬ್ಯಾಲೆನ್ಸ್ಡ್ ಆಗಿದ್ದಾರೆ. 50% ಪಾಸಿಟಿವ್, 50% ನೆಗೆಟಿವ್. ಹಾಗಾಗಿ ಗುರುವಿಂದ ನೀವು ಹೆಚ್ಚು ಅಪೇಕ್ಷೆ ಪಡ್ಲಿಕ್ಕೆ ಆಗಲ್ಲ. ಸರಿ, ಹಾಗಾದ್ರೆ ಈ ತಿಂಗಳಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗೆ ಕರ್ಕಾಟಕ ರಾಶಿಗೆ ಶುಭಾನ ಅಶುಭಾನ ಅದನ್ನ ನಾವು ನೋಡ್ಬೇಡ. ಮೊದಲನೇದಾಗಿ ಸೆಪ್ಟೆಂಬರ್ 2ನೇ ತಾರೀಕು ಶುಕ್ರ ತಮ್ಮ ಸ್ವಕ್ಷೇತ್ರಕ್ಕೆ ಪ್ರಯಾಣವನ್ನ ಬೆಳೆಸ್ತಾರೆ. ಅಂದ್ರೆ ಕರ್ಕಾಟಕ ರಾಶಿಯವರಿಗೆ ಚತುರ್ಥ ಭಾವಕ್ಕೆ ಬರ್ತಾರೆ. ಚತುರ್ಥ ಸ್ಥಾನಾಧಿಪತಿ ಶುಕ್ರ ಚತುರ್ಥ ಭಾವಕ್ಕೆ, 4th house ಲಾರ್ಡ್ ಇಸ್ ಇನ್ 4th house. ಇದು ಬಹಳ ವಿಶೇಷ. ಏನ್ ಹೇಳುತ್ತೆ, ಶುಕ್ರ ಬಂದು ಯಾವತ್ತೂ ತುಂಬಾ ಪಾಸಿಟಿವ್ ಗ್ರಹ. ಹಾಗಾಗಿ ಆ ಶುಕ್ರನ ಫಲ ಹೇಗಿರುತ್ತೆ ಚತುರ್ಥ ಭಾವಕ್ಕೆ ಬಂದಾಗ ಅಂತಂದ್ರೆ, ಮಿತ್ರ ಕ್ಷೇತ್ರ ಗ್ರಾಮ ಸದ್ವಾಹನಾನಾಂ ನಾನಾ ಸೌಖ್ಯಂ ವದನಂ ದೇವತಾನಾಂ ನಿತ್ಯಾನಂದಂ ಮಾನವಾನಾಂ ಪ್ರಕುರ್ಯಾ ದ್ವೈಚಾರ್ಯ ಸ್ತುರ್ಯ ಭಾವಸ್ತೋಸ್ಯಂ ಅಂತ ಹೇಳಿ ಒಂದು ಶ್ಲೋಕ. ಇದ್ರ ಪ್ರಕಾರ ಚತುರ್ಥಾಧಿಪತಿ ಚತುರ್ಥದಲ್ಲಿದ್ರೆ ಗೋಚಾರದಲ್ಲಿ ವಿಶೇಷವಾಗಿ ಮಿತ್ರರು ಹೆಚ್ಚು ಅಭಿವೃದ್ಧಿ ಆಗ್ತಾರೆ, ಶತ್ರುಗಳು ದೂರ ಆಗ್ತಾರೆ, ಕೃಷಿ ಚಟುವಟಿಕೆಗಳಲ್ಲಿ ಹೆಚ್ಚಿನ ಭಾಗ ಲಾಭ ಪ್ರಾಪ್ತಿ ಆಗತ್ತೆ, ಕೃಷಿ ಭೂಮಿಯನ್ನ ಖರೀದಿ ಮಾಡುವಂಥದ್ದು, ಗ್ರಾಮಗಳಲ್ಲಿ ವಾಸಿಸ್ತಕ್ಕಂಥವ್ರಿಗೆ ಒಳ್ಳೆಯ ಅದ್ಭುತವಾದಂಥ ಯೋಗ ಪ್ರಾಪ್ತಿ, ವಾಹನಾದಿ ಸೌಖ್ಯವು ಅಭಿವೃದ್ಧಿ ಆಗತ್ತೆ, ದೇವತೆಗಳ ಮೇಲೆ ಶ್ರದ್ಧೆ ಭಕ್ತಿ ಹೆಚ್ಚಾಗಿ ನಿತ್ಯ ಆನಂದವನ್ನ ಪಡುವಂತಹ ಯೋಗ ಅಂತೂ ಪ್ರಾಪ್ತಿ ಆಗುತ್ತೆ. ಹಾಗಾಗಿ ವಾಹನ ಬಿಸ್ನೆಸ್ ಮಾಡ್ತಕ್ಕಂಥವ್ರು, ವಾಹನ ಓಡಿಸೋ ಡ್ರೈವರ್ಸು, ಮಾಲೀಕರು, ವಾಹನ ಖರೀದಿ ಮಾಡ್ಬೇಕಾಗಿ ತಿಂಗಳು ತುಂಬಾ ಚೆನ್ನಾಗಿದೆ ಕರ್ಕಾಟಕ ರಾಶಿಯವರಿಗೆ. ಈ ರೀತಿಯಾಗಿ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಬ್ಯೂಟಿ ರಿಲೇಟೆಡ್ ಆಗ್ಬೋದು, ಪ್ರತಿಯೊಂದರಲ್ಲೂ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು ಶುಕ್ರನಿಂದ. ಶುಕ್ರ ಕೇವಲ ನಿಮಗೆ ಸುಖ ಸ್ಥಾನಾಧಿಪತಿ ಮಾತ್ರ ಅಲ್ಲ, ಲಾಭ ಸ್ಥಾನಾಧಿಪತಿನೂ ಹೌದು. ಹಾಗಾಗಿ ಲಾಭಗಳನ್ನು ಕೂಡ ಯಥೇಚ್ಛವಾಗಿ ಗಳಿಸುವಂತಹ ಮಾಸ ಕರ್ಕ ರಾಶಿಯವರಿಗೆ. ಇನ್ನು ಎರಡನೇದಾಗಿ ಬುಧ 7ನೇ ತಾರೀಕು ತೃತೀಯ ಸ್ಥಾನಾಧಿಪತಿ ತೃತೀಯ ಭಾವಕ್ಕೆ ಬರ್ತಾರೆ. 3ನೇ ಸ್ಥಾನಾಧಿಪತಿ 3ನೇ ಮನೆಗೆ ಬರ್ತಾರೆ. ಬುಧ 3ನೇ ಮನೆಗೆ ಬಂದ್ರೆ ಏನ್ ಫಲ ಅಂತಂದ್ರೆ, ಸಾಹಸಾನ್ ನಿಜ ಜನೈಹಿ ಪರಿಯುಕ್ತಶ್ಚಿದ್ಧ ಶುದ್ಧಿರಹಿತೋ ಹತಸೌಖ್ಯ ಮಾನವ ಕುಶಲ ತೇಪ್ಸಿತಾರ್ಥ ಶೀಲಭಾನು ತನಯೇನುಜ ಸಂಸ್ಥೆ ಅಂತ ಹೇಳಿ ಹೇಳುತ್ತೆ. 7ನೇ ತಾರೀಕು ಬುಧ ತೃತೀಯ ಭಾವಕ್ಕೆ ಬಂದು, ತೃತೀಯ ಸ್ಥಾನಾಧಿಪತಿನೂ ಅವರೇ ಆದ್ರಿಂದ ಒಳ್ಳೆಯ ವಿದ್ಯೆ, ವ್ಯಾಪಾರ, ಬುದ್ಧಿಶಕ್ತಿ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಗೋಚಾರದ ರೀತ್ಯ ಹತ್ತಿರದ ಸಂಬಂಧಿಕರು ತುಂಬಾನೇ ಸಪೋರ್ಟ್ ಮಾಡ್ತಾರೆ, ಚಿತ್ತಶುದ್ಧಿ ಜಾಸ್ತಿ ಇರುತ್ತೆ, ಸೌಖ್ಯ ಪ್ರಾಪ್ತಿ, ಮನಸೋ ಇಚ್ಛೆ ಕೆಲಸ ಮಾಡುವಂಥದ್ದು. ಯಾರ್ದು ನಿಮ್ಮ ಮೇಲೆ ಪ್ರೆಷರ್ ಇಲ್ಲದೆ ಸ್ಟ್ರೆಸ್ ಅನ್ನ ಕಡಿಮೆ ಮಾಡಿಕೊಂಡು ಕರ್ಕಾಟಕ ರಾಶಿಯವರು ಮನಸೋ ಇಚ್ಛೆ ಈ ತಿಂಗಳು ಕೆಲಸವನ್ನು ಮಾಡುವಂಥದ್ದು. ಇನ್ನು 17ನೇ ತಾರೀಕು ರವಿ ಅವರು ಕೂಡ 3ನೇ ಮನೆಗೆ ಬರ್ತಾರೆ. 17ನೇ ತಾರೀಕಿನವರೆಗೂ 2ನೇ ಮನೆ ಇರ್ತಾರೆ. 2ನೇ ಮನೆ ಫಲ ಹೋದ್ ತಿಂಗಳೇ ಹೇಳಿದ್ದೀನಿ ನಾನು, ಅದಾಗೆ ಕಂಟಿನ್ಯೂ ಆಗುತ್ತೆ 17ನೇ ತಾರೀಕುವರೆಗೂ. ಅದಾದ್ಮೇಲೆ ವಿಶೇಷವಾಗಿ 3ನೇ ಮನೆಗೆ ಬರ್ತಾರೆ. 3ನೇ ಮನೆಗೆ ಬಂದಾಗ ಏನಾಗುತ್ತೆ, ಸೌಖ್ಯೇನ ಯಾನೇನ ಧನೇನ ಹೀನಂ ತಾತಸ್ಯ ಬ್ರಹ್ಮೋತಪತಿ ವೃತ್ತಂ ಚಲನ್ನಿವಾಸಂ ಕುರುತೆ ಪಮಾಂಸಂ ಪಾತಾಳಶಾಲಿ ನಳಿನಿ ನಿವಾಸಿ ಅಂತ ಹೇಳಿ ಬರುತ್ತೆ ಶ್ಲೋಕ. ಗೋಚಾರದಲ್ಲಿ ತೃತೀಯ ಭಾವದಲ್ಲಿ ಸೂರ್ಯ ಇದ್ದಾಗ ಸ್ವಲ್ಪ ಮಟ್ಟಿಗೆ ಮಧುರವಾಗಿ ಮಾತಾಡುವಂತಹ ಸ್ವಭಾವ ಬರುತ್ತೆ, ಧನ ಅಭಿವೃದ್ಧಿಯಾಗಿ ವಾಹನ ಸೌಖ್ಯ ಪ್ರಾಪ್ತಿ, ಸುಕರ್ಮ ನಿರತರಾಗಿರ್ತಾರೆ, ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿಯಾಗಿ ಸಹೋದರರು ಬಲಿಷ್ಠವಾದಂಥ ಸಹಾಯವನ್ನು ಮಾಡ್ತಾರೆ. ಇದಿಷ್ಟು ಕೂಡ, ಅದರಲ್ಲೂ ಕಿರಿಯ ಸಹೋದರ ಸಪೋರ್ಟ್ ಮಾಡ್ತಾರೆ. ಇದಿಷ್ಟು ಕೂಡ ಕರ್ಕಾಟಕ ರಾಶಿಯವರಿಗೆ ಸೂರ್ಯನಿಂದ ಫಲ. 18ನೇ ತಾರೀಕು ಕುಜ
ನಿಮ್ಮ ರಾಶಿಗೆ ಬರ್ತಾರೆ, ನೀಚ ಸ್ಥಾನದಲ್ಲಿ ಇರ್ತಾರೆ, ಆದ್ರೂ ನೀಚಭಂಗ ರಾಜಯೋಗವಾಗಿ ಉಚ್ಚ ಫಲವನ್ನ ಕೊಡ್ತಾರೆ. 2 ಗ್ರಹ ಉಚ್ಚ ಆಗುತ್ತೆ ನಿಮ್ಮ ಜಾತಕದಲ್ಲಿ, ಅಂದ್ರೆ ಗೋಚಾರದ ವಿಚಾರವಾಗಿ. ಕರ್ಕಾಟಕ ರಾಶಿಯಲ್ಲೇ ಭೌಮ ಅಂದ್ರೆ ವಿಶೇಷವಾಗಿ ಕುಜ ಬಂದು ಸೇರ್ಕೊಳ್ಳೋದ್ರಿಂದ ಮತಿಭ್ರಮಣೆ ದೂರ ಆಗುತ್ತೆ. ಮತಿಭ್ರಮಣೆ ದೂರ ಆಗೋದ್ರಿಂದ ಅಂದ್ರೆ ಮತಿಭ್ರಮಣೆ ಅಂದ್ರೆ ನಿಮ್ಗೇನು ಹುಚ್ಚು ಅಂತಲ್ಲ, ಕನಸಲ್ಲಿ ಬದುಕ್ತಾ ಇರತಕ್ಕಂಥ ನಿಮಗೆ ಹೊರಗಡೆ ಬರ್ತೀರಾ. ಮತ್ತೆ ಜೊತೆಗೆ ವಿಶೇಷವಾಗಿ ಶರೀರ ವೃದ್ಧಿ ಆಗುತ್ತೆ, ಬಹು ಸಹಾಯ ಸಿಗುತ್ತೆ, ತುಂಬಾ ಜನರ ಸಹಾಯ ಸಿಗುತ್ತೆ, ತಿರುಗಾಟದ ಜಾಸ್ತಿ, ಮನೋಭಾವನೆ ಜಾಸ್ತಿ ಇರುತ್ತೆ. ಇದಿಷ್ಟು ಗ್ರಹಸ್ಥಿತಿಗಳ ಬದಲಾವಣೆಯ ಫಲ. ನೋಡಿ, ಶುಕ್ರವಾರ ಶ್ರೀಕೃಷ್ಣ ಜನ್ಮಾಷ್ಟಮಿ, ಯಾವತ್ತು 4ನೇ ತಾರೀಕು ಸೆಪ್ಟೆಂಬರ್ 4 ಶುಕ್ರವಾರ ಶ್ರೀಕೃಷ್ಣ ಜನ್ಮಾಷ್ಟಮಿ, ಗೋಕುಲಾಷ್ಟಮಿ ಅಂತ ಹೇಳ್ತೀವಿ. ಇನ್ನು 14 ಮಾಡ್ಬೇಕಾ 15 ಮಾಡ್ಬೇಕಾ, ಗೌರಿ ಗಣಪತಿ ಹಬ್ಬ ಅಂತ ತುಂಬಾ ಕನ್ಫ್ಯೂಷನ್ ಇದೆ. ನಾನು ಸ್ಪೆಷಲ್ ವಿಡಿಯೋ ಮಾಡಿ ಕ್ಲಾರಿಟಿ ಕೊಡ್ತೀನಿ. 25ನೇ ತಾರೀಕು ಶುಕ್ರವಾರ ಅಂದ್ರೆ ಸೆಪ್ಟೆಂಬರ್ 25 ಅನಂತ ಪದ್ಮನಾಭ ವ್ರತ ಇದೆ. ತುಂಬಾ ಕಮ್ಮಿ ಜನ ಮಾಡೋದು, ನೀವೇನಾದ್ರು ಮಾಡೋದಿದ್ರೆ ಮಾಡಿ, ಸಂತೋಷ. 26ನೇ ತಾರೀಕು ಸೆಪ್ಟೆಂಬರ್ ಶನಿವಾರ ರಾಹು ಜಯಂತಿ ಇದೆ. ಯಾರ್ಯಾರಿಗೆ ರಾಹು ಜನ್ಮ ಜಾತಕದಲ್ಲಿ ಚೆನ್ನಾಗಿಲ್ಲ, ರಾಹು ದಶೆ ನಡೀತಿದೆ, ಸರ್ಪದೋಷ ಇದೆ, ಸಂತಾನ ಆಗ್ತಲ್ಲ ಅಂತವ್ರು ರಾಹು ಜಯಂತಿಗೆ ಎಲ್ಲ ಕಡೆ ಸಾಮೂಹಿಕವಾಗಿ ಪೂಜೆ ಮಾಡ್ತಾರೆ, ಮಾಡಿಸ್ಕೊಳ್ಳಿ. 27ನೇ ತಾರೀಕು ಮಹಾಲಯ ಪಕ್ಷ ಆರಂಭ ಆಗುತ್ತೆ. ಮಹಾಲಯ ಪಕ್ಷ 15 ದಿನ ಇರುತ್ತೆ. ಅದು 27 ಸೆಪ್ಟೆಂಬರ್ಗೆ ಶುರುವಾಗುತ್ತೆ. ಅದು ಪಿತೃ ಕಾರ್ಯಗಳು ಮಾಡುವಂಥದ್ದು. ಇದಿಷ್ಟು ವಿಚಾರವಾಗಿ ನಾನು ಹೇಳುವಂಥದ್ದು. ಓವರ್ ಆಲ್ ನೋಡಿದಾಗ ಕರ್ಕಾಟಕ ರಾಶಿಯವರಿಗೆ ಮನೋರೋಗ ಅನ್ನೋದು ಒಂದು ಬಿಟ್ರೆ ಉಳಿದಂಗೆ ವಿದ್ಯಾಭ್ಯಾಸದಲ್ಲಾಗ್ಲಿ, ವ್ಯಾಪಾರದಲ್ಲಾಗ್ಲಿ, ಉದ್ಯೋಗದಲ್ಲಾಗ್ಲಿ, ಬುದ್ಧಿಶಕ್ತಿಲಾಗ್ಲಿ, ವಾಹನದ ವಿಚಾರದಲ್ಲಾಗ್ಲಿ ಯಾವುದೇ ಥರದ್ರಲ್ಲಿ ಯಾವುದೂ ಸಮಸ್ಯೆಗಳಿಲ್ಲ. ಕರ್ಕಾಟಕ ರಾಶಿಯವರಿಗೆ ಇದೊಂದು ಮೇಜರ್ ಪ್ಲಸ್ ಪಾಯಿಂಟ್. ಯುಟಿಲೈಸ್ ಮಾಡ್ಕೊಳ್ಳಿ, ಖಂಡಿತವಾಗಲೂ ಸಕ್ಸಸ್ ಅನ್ನುವಂಥದ್ದು ಕಂಡೇ ಕಾಣ್ತೀರಾ. ಅದರಲ್ಲಿ ಯಾವ ಥರನೂ ನೆಗೆಟಿವ್ ಇಲ್ಲ. ನಾನು ಇಷ್ಟೆಲ್ಲ ಪಾಸಿಟಿವ್ ಹೇಳಿ ಕೂಡ ನಿಮ್ಗೆ ನೆಗೆಟಿವ್ ಆಗ್ತಾ ಇದೆ ಅಂತ ಅಂದ ಪಕ್ಷದಲ್ಲಿ ನೀವು ಏನು ಮಾಡಬೇಕು ಅಂತಂದ್ರೆ, ನಿಮ್ಮ ಮೂಲ ಜಾತಕವನ್ನ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಅನ್ನ ಮಾಡಿಸಿ ಏನಾದರೂ ಸರಳ ಸುಲಭ ಪರಿಹಾರಗಳಿದ್ರೆ ಖಂಡಿತ ಮಾಡ್ಕೊಳ್ಳಿ. ಭಗವಂತ ಮತ್ತಷ್ಟು ಅಭಿವೃದ್ಧಿಯನ್ನ ಕೊಡ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲ ನಿಭವಂತು.